ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಮಡಿವಾಳ ಮಾಚಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಮಡಿವಾಳ ಮಾಚಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಗೂ ಮುನ್ನ ಅವರ ಕಿರು ಪರಿಚಯವನ್ನೊಮ್ಮೆ ನೋಡೋಣ. ಕಲ್ಯಾಣ ಕ್ರಾಂತಿಯಲ್ಲಿ ವೀರ ವ್ಯಕ್ತಿತ್ವದಿಂದ ಭಾಗವಹಿಸಿ ಅದನ್ನು ಮುನ್ನಡೆಸಲು ಕಾರಣನಾದವರೇ ಈ ಶರಣ ಮಡಿವಾಳ ಮಾಚಯ್ಯನವರು. ಚನ್ನಬಸವಣ್ಣನವರೊಂದಿಗೆ ಉಳವಿಯ ಮಹಾಮನೆಯಲ್ಲಿ ಕೆಲವು ಕಾಲ ನಿಂತು ಶರಣರನ್ನು ಅವರು ತಮ್ಮೊಂದಿಗೆ ತಂದಿದ್ದಂತಹ ವಚನ ಸಾಹಿತ್ಯದ ಕಟ್ಟುಗಳನ್ನು ರಕ್ಷಿಸಿದವರು ಇದೇ ಮಡಿವಾಳ ಮಾಚಯ್ಯನವರು. ಇಂದಿನ ವಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನಲ್ಲಿ ಬರುವ ಹಿಪ್ಪರಿಗೆಯು ಮಡಿವಾಳ ಮಾಚಿದೇವರ ಊರು. ತಂದೆ ಪರ್ವತಯ್ಯ, ಅಗಸತನವು ಮನೆತನದ ಕಾಯಕ. ಮಡಿವಾಳ ಮಾಚಿದೇವರಿಗೆ ಮಲ್ಲಿಕಾರ್ಜುನನೆಂಬ ಗುರುವಿನಿಂದ ವೀರಶೈವ ದೀಕ್ಷೆಯು ಒದಗುತ್ತದೆ. ಕಲ್ಲಿನಾಥನು ಮಾಚಯ್ಯನವರ ಆರಾಧ್ಯ ದೇವರು. ಹಾಗಾಗಿ ಇವರ ವಚನಗಳ ಅಂಕಿತ ಕೂಡ ಕಲಿದೇವರ ದೇವ ಎನ್ನುವುದಾಗಿದೆ. ಬಸವಾದಿ ಶಿವಶರಣರ ಘನಾತಿಶಯವನ್ನು ಆಲಿಸಿದಂತಹ ಮಾಚಯ್ಯನವರು ಹಿಪ್ಪರಿಗೆಯಿಂದ ಕಲ್ಯಾಣಕ್ಕೆ ಬಂದರು. ಶಿವಾನುಭವ ಗೋಷ್ಠಿಯಲ್ಲಿ ಸಕ್ರಿಯ ವ್ಯಕ್ತಿಯಾಗಿ ದಿನನಿತ್ಯವೂ ಭಾಗವಹಿಸುತ್ತಿದ್ದರು. ದುರ್ಗುಣಗಳುಳ್ಳ ಭವಿಗಳೆಂದರೆ ಮಾಚಯ್ಯನವರಿಗೆ ಅತೀವ ಕೋಪ. ಭವಿಗಳು ತನಗೆ ಮುಟ್ಟದಿರಲೆಂದು ಕಲ್ಯಾಣದ ಬೀದಿಯಲ್ಲಿ ಬರುವಾಗ ವೀರ ಗಂಟೆಯನ್ನು ಬಾರಿಸುತ್ತಾ ಬರ್ತಾಯಿದ್ರು. ಶಿವಭಕ್ತರಲ್ಲದವರ ಬಟ್ಟೆಗಳನ್ನು ಒಗೆಯದಿರುವ ಪ್ರತಿಜ್ಞೆಯೂ ಕೂಡ ಅವರದಾಗಿತ್ತು. ಭವಿಯಾದ ಬಿಜ್ಜಳನ ಬಟ್ಟೆಗಳನ್ನು ಅವರು ಒಗೆಯುವುದಕ್ಕೆ ನಿರಾಕರಿಸಿದರು. ಹೀಗಾಗಿ ಅರಸನಿಂದ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಯಿತು. ಮಾಚಿದೇವರು ಶರಣಕ್ಷಾತ್ರದ ತೇಜದಿಂದ ಅವನ್ನೆಲ್ಲ ಎದುರಿಸಿದರು. ಅವರು ಕೇವಲ ಲೋಕದ ಜನರ ಬಟ್ಟೆಗಳನ್ನು ಮಡಿ ಮಾಡುವ ಮಡಿವಾಳನಾಗಿರಲಿಲ್ಲ. ಅವರ ಮನದ ಬಟ್ಟೆಯನ್ನು ಮಡಿ ಮಾಡುವ ಆಧ್ಯಾತ್ಮಿಕ ಮತ್ತು ಅನುಭಾವಿಕ ಸಾಮರ್ಥ್ಯವನ್ನು ಹೊಂದಿದ್ದಂಥವರು. ಮೇದಾರ ಕೇತಯ್ಯನವರನ್ನು ಪ್ರಾಣಗಂಡಾಂತರದಿಂದ ಪಾರು ಮಾಡಿದ್ದು ಇದೇ ಮಡಿವಾಳ ಮಾಚಯ್ಯನವರು. ಬಿಜ್ಜಳನ ಮದಸಿದ ಆನೆಯನ್ನು ಪಳಗಿಸಿದವರು. ಭವಿಗಳಿಂದ ಕಳುಹಿಸಲ್ಪಟ್ಟಿದ್ದ ಜಟ್ಟಿಗಳನ್ನು ಕುಟ್ಟಿ ಹಣ್ಣು ಮಾಡಿದವರು. ಅಂದಿನ ಕಾಲದ ಜನತೆ ಮಡಿವಾಳ ಮಾಚಯ್ಯನ ಈ ವೀರ ವ್ಯಕ್ತಿತ್ವವನ್ನು ಕಂಡು ವೀರಭದ್ರನ ಅವತಾರ ಅಂತ ಭಾವಿಸಿಕೊಂಡಿದ್ರು. ಅನುಭಾವ ಮಂಟಪದಲ್ಲಿ ಬಸವಾದಿ ಶರಣರೊಂದಿಗೆ ಮಾಚಿದೇವರು ತಮ್ಮ ಅನುಭಾವದ ಸಾಧನೆಯನ್ನು ಗೈದು ಅದರ ಹದವನ್ನು ಹೆಚ್ಚಿಸಿಕೊಂಡವರು. ಕಲಿದೇವ ಎನ್ನುವ ಅಂಕಿತದಲ್ಲಿ ರಚಿಸಿದ 353 ವಚನಗಳು ಇಂದು ನಮಗೆ ಲಭ್ಯವಾಗಿವೆ. ಬನ್ನಿ ವಚನ ಏನಿದೆ ನೋಡೋಣ. ವಚನ: ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ನಿಂದಕರ ನುಡಿಯ ಏಡಿಸಲ್ಕೆ ಶಿವಭಕ್ತಿಯ ಪ್ರಭೆಯಾಯಿತು. ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ನಿಂದಕರ ನುಡಿಯ ಏಡಿಸಲ್ಕೆ ಶಿವಭಕ್ತಿಯ ಪ್ರಭೆಯಾಯಿತು. ಅಹುದೆಂದಡೆ ಅಲ್ಲವೆಂದತಿಗಳೆವರು, ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ. ಅಹುದೆಂದಡೆ ಅಲ್ಲವೆಂದತಿಗಳೆವರು, ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ. ನಾನಾ ಜನ್ಮಕ್ಕೇರದೆ ಶಿವಾಚಾರದ ಪಥವ ತೋರಿಸಯ್ಯ ಕಲಿದೇವರ ದೇವ. ನಾನಾ ಜನ್ಮಕ್ಕೇರದೆ ಶಿವಾಚಾರದ ಪಥವ ತೋರಿಸಯ್ಯ ಕಲಿದೇವರ ದೇವ. ಅರ್ಥ ಹೀಗಿದೆ. ಈ ವಚನದಲ್ಲಿ ಮಡಿವಾಳ ಮಾಚಿದೇವನವರು ದುಷ್ಟರ ಸಹವಾಸದಿಂದ ದೂರ ಇರೋ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಾರಂಭದ ಸಾಲಿನಲ್ಲಿ ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು ಅಂದರೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ಭೂಮಿಯ ನೆರಳು ಚಂದ್ರನನ್ನು ಸಂಪೂರ್ಣ ಆವರಿಸಿದಾಗ ಚಂದ್ರನ ಅಂಚಿನಲ್ಲಿ ಬೆಳ್ಳಗಿನ ಪ್ರಭೆ ಮೂಡುತ್ತದೆ. ಇದನ್ನು ವೈಜ್ಞಾನಿಕವಾಗಿ ನಾವು ಡೈಮಂಡ್ ರಿಂಗ್ ಅಂತ ಕರಿತೇವೆ. ನೋಡಲು ಬಹಳ ಆಕರ್ಷಕವಾಗಿರುತ್ತದೆ. ಮಡಿವಾಳ ಮಾಚಿದೇವರು ಸತ್ಯ ಶುದ್ಧ ಕಾಯಕದಲ್ಲಿರುವವರಿಗೆ ತೊಂದರೆ ಕೊಡುವವರ ಸಂಕೇತವಾಗಿ ಗ್ರಹಣದ ಚಿತ್ರಣವನ್ನು ಬಳಸಿದ್ದಾರೆ. ಅವರು ಕೊಡುವ ತೊಂದರೆಯ ಫಲವಾಗಿ ಶರಣನ ವ್ಯಕ್ತಿತ್ವ ಮತ್ತಷ್ಟು ಪ್ರಕಾಶಮಾನವಾಗಿ ಹೊರಹೊಮ್ಮುತ್ತದೆ ಅನ್ನೋದು ಮಡಿವಾಳ ಮಾಚಿದೇವರ ಈ ವಚನದ ಆಶಯ. ಇದನ್ನು ಮಡಿವಾಳ ಮಾಚಿದೇವರು ಚಂದ್ರಪ್ರಭೆ ಅಂತ ಕರೀತಾರೆ. ಇದೇ ಭಾವವನ್ನು ವಚನದ 2ನೇ ಸಾಲಿನಲ್ಲಿ ನಿಂದಕರ ನುಡಿಯ ಏಡಿಸಲ್ಕೆ ಶಿವಭಕ್ತಿಯ ಪ್ರಭೆಯಾಯಿತು ಅಂತ ಹೇಳ್ತಾರೆ. ಅಂದರೆ ನಿಂದಕರ ನುಡಿಗಳು ನಮ್ಮ ತಪ್ಪನ್ನು ತಿದ್ದುವ ನಿಟ್ಟಿನಲ್ಲಿ ಸಹಾಯಕವಾಗುತ್ತವೆ. ದಾಸರ ವಾಣಿಯಂತೆ ನಿಂದಕರಿರಬೇಕು ಜಗದೊಳು ಹಂದಿಯ ಹಾಗೆ ನಿಂದಕರಿರಬೇಕು ಅನ್ನೋ ಹಾಗೆ
ಮಡಿವಾಳ ಮಾಚಿದೇವರು ಕೂಡ ಇಲ್ಲಿ ನಿಂದಕರ ನುಡಿಗಳು ನಮ್ಮ ತಪ್ಪನ್ನು ತಿದ್ದುವ ನಿಟ್ಟಿನಲ್ಲಿ ಸಹಾಯ ಮಾಡುತ್ತವೆ ಅಂತ ಭಾವಿಸಬೇಕು. ನಾವು ಯಾವುದು ಸತ್ಯ ಅನ್ನುತ್ತೇವೋ ನಿಂದಕರು ಅದನ್ನು ಅಲ್ಲಗಳಿತಾರೆ. ಅಲ್ಲಗಳೆಯಲು ತರ್ಕ, ವಾದ, ಶಾಸ್ತ್ರಗಳ ಸಹಾಯದಿಂದ ಅದನ್ನು ಅಲ್ಲಗಳೆಯುವುದಕ್ಕೋಸ್ಕರವೇ ವಾದ ಮಂಡಿಸ್ತಾರೆ. ಅವರೊಂದಿಗೆ ಚರ್ಚೆಗೆ ಇಳಿಯುವುದು ಸಮಯ ವ್ಯರ್ಥ ಅನ್ನೋದನ್ನು ತಿಳ್ಕೋಬೇಕು, ನಾವು ಅರ್ಥ ಮಾಡ್ಕೋಬೇಕು. ನನ್ನನ್ನು ಅವರಂತಾಗಿಸದೆ ನಾನಾ ಜನ್ಮಕ್ಕೇರದೆ ಶಿವಾಚಾರದ ಪಥವ ತೋರಿಸಯ್ಯ ಕಲಿದೇವರ ದೇವ ಅಂತ ಕೇಳಿಕೊಳ್ಳೋ ಮಡಿವಾಳ ಮಾಚಿದೇವರು ನನ್ನನ್ನು ಅವರಂತಾಗಿಸದೆ ಶಿವಪಥವ ತೋರು ಅಂತ ತಮ್ಮ ಆರಾಧ್ಯ ದೈವ ಕಲಿದೇವರ ದೇವನಲ್ಲಿ ಭಿನ್ನವಿಸ್ಕೊಳ್ತಾರೆ. ಆತ್ಮೀಯರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಮತ್ತಷ್ಟು ವಚನಗಳ, ದಾಸರ, ಶರಣರ ತತ್ವ ಪದಗಳ ಚಿಂತನೆಗಳ ವಿಶ್ಲೇಷಣೆಗಾಗಿ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.